ಸೋಲಕ್ಕೆ ನಾನು ಎದುರಲ್ಲ ಕಾಮತ್, ಆದರೆ ಸೋಲನ್ನೇ ಅಭ್ಯಾಸ ಮಾಡ್ಕೊಳ್ಳೋದು ನನ್ನಿಂದ ಸಾಧ್ಯ ಇಲ್ಲ. ಇದರಲ್ಲಿ ಸೋಲೋ ಪ್ರಶ್ನೆ ಇಲ್ಲ ನಾಯಕ್. ಒಂದು ಹೆಣ್ಣು ಕಾಮತ್ ಕೋಟೆಗೆ ಲಗ್ಗೆ ಹಾಕಿ ಅಲ್ಲಿ ರಹಸ್ಯಗಳನ್ನು ತಿಳ್ಕೊಳ್ಳೋದು ಬಹಳ ದೂರನೇ ಉಳಿತು. ಇಟ್ಸ್ ಇಂಪಾಸಿಬಲ್. ನಿಮ್ಮ ಕಂಪ್ನಿ ಕೆಲಸಗಾರರಿಗೆ ನಮ್ಮ ಕಂಪ್ನಿನಲ್ಲಿ ನಿಮ್ಮ ಮಾಲ್ಗಳು ತಯಾರಾಗತ್ತೆ ಅಂತ ಗೊತ್ತಾಗೋದಕ್ಕಿಂತ ಮುಂಚೆನೆ ಅಲ್ಲಿರೋ ಆರ್ಡರ್ಸ್ ಎಲ್ಲ ಚೇಂಜ್ ಆಗಿರುತ್ತೆ. ಅದ್ರ ಬದಲು ಬೇರೆ ಆರ್ಡರ್ಸ್ ಇರುತ್ತೆ. ಅದ್ಯಾವ್ದು ಗೊತ್ತಾ? ನಿಮ್ಮ ಕಂಪ್ನಿಲಿ ತಯಾರಾಗದೇ ಇರೋಂಥದ್ದು. ನಮ್ಮ ಬಿಸ್ನೆಸ್ ರಹಸ್ಯಗಳನ್ನೆಲ್ಲ ತಿಳ್ಕೊಂಡು ನಂಬುಡಕ್ಕೆ ಕೊಡಿ ಹಾಕೋದು ಇದ್ರೇನು? ಇದನ್ನೆಲ್ಲ ನೋಡ್ಕೊಂಡು ಷಂಡ್ರಂಗೆ ಕೂತಿರ್ಬೇಕು ಅಂತೀರೇನು? ನೋನೋ. ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತಿದ್ದೀವಿ. ಅದಕ್ಕೆ ಹೆಗ್ಡೆ ಜಗ್ಗನ್ ಕರೆಸಿದಾನೆ. ಜಗ್ಗ? ಯಾರವನು? ನನ್ನ ಹಳೆ ಸ್ನೇಹಿತ. ಯಾವ ಕೆಲಸ ಕಾನೂನು ಪ್ರಕಾರ ಸಾಧ್ಯ ಇಲ್ವೋ ಅದನ್ನ ನಾನು ಇವನ್ ಕೈಲಿ ಮಾಡಿಸ್ತೀನಿ. ಜಗ, ಬಾ ಕುತ್ಕೋ. ಹುಡುಗಿ ಬಗ್ಗೆ ಏನು ವಿಚಾರ ಮಾಡಿದ್ಯಾ? ನೀವೊಂದ್ಸಾರಿ ಕಣ್ಮೆಟಿಕ್ ಸರ್, ಒಂದು ಆಕ್ಸಿಡೆಂಟ್ ಅವಳ ಕತೆ. ನೋನು ದಯವಿಟ್ಟು ನನ್ನೇನು ಕೇಳಬೇಡಿ. ದಯವಿಟ್ಟು ಮೊದಲು ನೀವು ಇಲ್ಲಿಂದ ಹೊರಟೋಗಿ ಪ್ಲೀಸ್. ಯಾರವನು? ಹೇಳು ಹೇಳು, ಯಾರವನು? ಕಮಾನ್. ಇಲ್ಲಿಗೆ ಯಾಕೆ ಬಂದೆ? ನಾನು ನಿಮ್ಮನ್ನ ತುಂಬಾ ಅರ್ಜೆಂಟಾಗಿ ನೋಡ್ಬೇಕಾಗಿತ್ತು. ನಾಳೆ ನೀವು ಡೆಲ್ಲಿಗೆ ಹೋಗೋ ವಿಚಾರ ಗೊತ್ತಾಯ್ತು, ಅದಕ್ಕೆ ಇಲ್ಲಿಗೆ ಬಂದೆ. ನಾನು ಇಲ್ಲಿರೋದು ನಿನ್ಗೆ ಹೇಗೆ ಗೊತ್ತಾಯ್ತು? ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಮನೆಗೆ ಹೋಗಿದ್ದೆ. ನೀವು ಇಲ್ಲಿರೋ ವಿಚಾರ ಗೊತ್ತಾಯ್ತು. ನನ್ನ ಡಿಸ್ಮಿಸ್ ಮಾಡಿರೋ ಈ ಆರ್ಡರ್ನ ನಿಮ್ಮ ಮ್ಯಾನೇಜರು ನನ್ನ ಕೈ ಕೊಟ್ರು. ಇದರಲ್ಲಿ ನಾನೊಬ್ಳು ಬೇಜವಾಬ್ದಾರಿ ನಾಲಾಯಕ್ ಹುಡುಗಿ ಅಂತ ಸುಳ್ಳು ಆರೋಪಗಳೆಲ್ಲ ಹೊರಿಸಿದಿರಿ. ಇದನ್ನ ಒಪ್ಕೊಳ್ಳಕ್ಕೆ ನಾನ್ ತಯಾರಿಲ್ಲ. ಈ ಡಿಸ್ಮಿಸ್ ಆರ್ಡರ್ನ ವಾಪಸ್ ತಗೊಳ್ಳಿ. ಅಂದ್ರೆ ನೀ ನಮ್ ಜೊತೆ ರಾಜಿ ಮಾಡ್ಕೊಳಕ್ ಬಂದಿದ್ಯಾ? ಇನ್ಮೇಲೆ ನೀನ್ ನಾನ್ ಹೇಳ್ದ ಕೇಳೋಕು ರೆಡಿ ಏನು? ಇಲ್ಲ, ನಾನ್ ರಾಜೀನಾಮೆ ಕೊಡಕ್ ಬಂದಿದ್ದೀನಿ, ಯಾವ ಒಪ್ಪಂದಕ್ಕೂ ಅಲ್ಲ. ಒಪ್ಪಂದ ಮಾಡ್ಕೊಳ್ಳೋದೇ ಆದ್ರೆ ಆ 150 ಜನ ಕೆಲ್ಸಗಾರನ ವಾಪಸ್ ತಗೋತೀನಿ ಅಂತ ಮಾತು ಕೊಟ್ರೆ ನಾನು ಅವ್ರ ಹತ್ರ ಮಾತಾಡಿ ಯಾವ ಗಲಾಟಿನೂ ಆಗ್ದಿರೋ ಹಾಗೆ ನೋಡ್ಕೋತೀನಿ. ನೋಡ್ಕೋತೀಯಾ? ಅದಕ್ ಮುಂಚೆ ನೀನ್ ಇಲ್ಲಿಂದ ಹೋದ್ರೆ ತಾನೆ. ಯಾವಾಗ್ಲೂ ಆಡ್ತಿದ್ ಕೊಬ್ಬಿನ ಮಾತುಗಳನ್ನ ಈಗ ಆಡು ನೋಡೋಣ. ಯಾವ ನಾಲ್ಗೆ ಗತ್ತಿಂದ ಮಾತಾಡ್ತಾ ಇತ್ತು ಅದೇ ನಾಲ್ಗೆ ಇವತ್ತು ನಿನ್ ಮನದ ಭಿಕ್ಷೆ ಬೇಡ. ನಾನ್ ದಾರಿ ಬಿಡಲ್ಲ. ನೀವು ಇದ್ರಲ್ಲೆಲ್ಲ ತಲೆ ಹಾಕ್ಬೇಡಿ. ಇದು ನನ್ನ ಸ್ವಂತ ವಿಷಯ. ಏನು
ಇದು ನಿನ್ನ ಸ್ವಂತ ವಿಷಯನಾ? ನೋ ನೋ. ಪ್ಲೀಸ್ ದಯವಿಟ್ಟು ನೀವು ನನ್ನ ವಿಷಯಕ್ಕೆ ಬರಬೇಡಿ. ಆ ಹಲಾಲ್ ಕೋರ್ ನನ್ನ ಮಕ್ಕಳು ನಿನ್ನ ಈ ಸ್ಥಿತಿಗೆ ತಂದು ಯಾವುದೇ ಶಿಕ್ಷೆ ಅನುಭವಿಸದೆ ರಾಜಾರೋಷವಾಗಿ ಸುಮ್ಮನೆ ಸುತ್ತಾಡ್ಕೊಂಡಿರ್ಲಿ ಅಂತ ಸುಮ್ಮನೆ ಬಿಟ್ಬಿಡ್ಬೇಕೇನು? ಅವ್ರು ಇದೇ ರೀತಿ ಹುಡುಗಿ ಮೇಲೆ ಬಲಾತ್ಕಾರ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತೇನು? ಇಲ್ಲ, ನಾನು ಹಾಗೆ ಹೇಳ್ತಿಲ್ಲ. ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಅದನ್ನ ನೀವ್ಯಾರು ವಿಧಿಸಲ್ಲ. ಇನ್ಯಾರು? ನೀನೇ ಅವನಿಗೆ ಶಿಕ್ಷೆ ವಿಧಿಸ್ತೇನು? ಈ ದೇಶದಲ್ಲಿ ಕಾನೂನೇ ಇಲ್ಲ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು. ನಾನು ಕೋರ್ಟ್ಗೆ ಹೋಗ್ತೀನಿ, ನ್ಯಾಯ ಕೇಳ್ತೀನಿ. ಓ, ಎಲ್ಲಿ ಹಣ ಇರೋರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕಾನೂನನ್ನು ತಿರ್ಚಿ ತಮಗ್ ಬೇಕಾದ ತೀರ್ಮಾನ ಪಡ್ಕೋತಾರೋ ಅಂತ ಜಾಗದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಆದ್ರೆ ನನಗಿದೆ. ಈ ದೇಶದ ಕಾನೂನಲ್ಲಿ ನನ್ನ ಪೂರ್ತಿ ನಂಬಿಕೆ ಇದೆ. ಹಾಗಾದ್ರೆ ನಿನಗೆ ಕಾನೂನಿನ ಒಂದು ಪಕ್ಕ ಮಾತ್ರ ಗೊತ್ತು, ಇನ್ನೊಂದು ಪಕ್ಕ ಗೊತ್ತಿಲ್ಲ. ಯಾಕಂದ್ರೆ ಯಾವತ್ತೂ ನೀನು ಕೋರ್ಟಿನ ಕಟ್ಟೆ ಹತ್ತಿಲ್ಲ. ನಾನು ಕೋರ್ಟ್ಗೆ ಹೋಗದೆ ಇರ್ಬೋದು, ಆದ್ರೆ ನಾನು ಕಾನೂನಲ್ಲಿಟ್ಟು ವಿಶ್ವಾಸನ ಪರೀಕ್ಷೆ ಮಾಡೋ ಸ್ವಾತಂತ್ರ್ಯ ಖಂಡಿತ ನನಗಿದೆ. ನಾನು ಕೋರ್ಟ್ಗೆ ಹೋಗೋಗ್ಬಿಡಿ ಪ್ಲೀಸ್.